ಇನ್ನು ಲೋಕಸಭಾ ಅಧಿವೇಶನದಲ್ಲಿ ಇವತ್ತು ಉಭಯ ಸದನಗಳನ್ನು ಉದ್ದೇಶಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಭಾಷಣವನ್ನ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಸೆಂಗೋಲ್ ವಿಚಾರವಾಗಿ ಆಡಳಿತ ಪಕ್ಷ ಮತ್ತು ಸರ್ಕಾರದ ನಡುವೆ ಅಂದ್ರೆ ಆಡಳಿತ ಪಕ್ಷ ಹಾಗೆ ವಿಪಕ್ಷದ ನಡುವೆ ದೊಡ್ಡ ಸಮರ ಆರಂಭ ಆಗಿದೆ. ಸೆಂಗೋಲ್ ಇದು ಭಾರತದ ನೂತನ ಸಂಸತ್ ಭವನದಲ್ಲಿ ಪ್ರತಿಷ್ಠಾಪಿಸಿದ ರಾಜದಂಡ. ಇದು ಇಂದು ಮತ್ತೊಮ್ಮೆ ರಾಜಕೀಯ ವಿವಾದದ ಕೇಂದ್ರ ಬಿಂದುವಾಗಿದೆ. ಸೆಂಗೋಲ್ ತೆಗೆದು ಸಂವಿಧಾನ ಇಡಿ ಎಂದ ಎಸ್ಪಿ ನಾಯಕ. ಹೌದು, ಇಂದು ಸಂಸತ್ತಿನ ಉಭಯ ಸದನಗಳನ್ನ ಉಲ್ಲೇಖಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಭಾಷಣ ಮಾಡಿದ್ರು. ಸಂಸತ್ತಿಗೆ ರಾಷ್ಟ್ರಪತಿಗಳನ್ನ ಈ ಸೆಂಗೋಲ್ ಮೂಲಕವೇ ಗೌರವ ಪೂರ್ವಕವಾಗಿ ಬರಮಾಡಿಕೊಳ್ಳಲಾಗಿತ್ತು. ಆದ್ರೆ ಈ ಸೆಂಗೋಲ್ ರಾಜಪ್ರಭುತ್ವದ ಸಂಕೇತ. ಹೀಗಾಗಿ ಇದನ್ನ ತೆಗೆದು ಅಲ್ಲಿ ಸಂವಿಧಾನ ಪುಸ್ತಕ ಇಡಿ ಅಂತ ಸಮಾಜವಾದಿ ಪಕ್ಷದ ಸಂಸದ ಆರ್.ಕೆ. ಚೌಧರಿ ಆಗ್ರಹಿಸಿದ್ದಾರೆ. ಅಷ್ಟೇ ಅಲ್ಲ, स्पीकर ओम बिरला ಅವರಿಗೆ ಪತ್ರವನ್ನ ಬರೆದಿದ್ದಾರೆ. तो अब देश संविधान चलेगा, न कि राजा गंडा चलेगा. इसलिए हमारी मांग है कि अगर लोकतंत्र बचाना है तो संसद भवन से सेंगोल को हटाना. ತಮ್ಮ ಪಕ್ಷದ ನಾಯಕರ ಹೇಳಿಕೆಯನ್ನ ಎಸ್ಪಿ ನಾಯಕ ಅಖಿಲೇಶ್ ಯಾದವ್ ಸಮರ್ಥಿಸಿದ್ದಾರೆ. ಮೋದಿ ಹಿಂದೆ ಸೆಂಗೋಲ್ಗೆ ನಮಸ್ಕಾರ ಮಾಡಿದ್ರು, ಆದ್ರೆ ಈಗ ನಮಸ್ಕಾರ ಮಾಡೋದನ್ನ ಮರೆತಿದ್ದಾರೆ. ಹೀಗಾಗಿ ಅದನ್ನ ನೆನಪಿಸುವ ಕೆಲಸ ಮಾಡಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಅಂತ ಬಿಜೆಪಿ ನಾಯಕರು ಎಸ್ಪಿ ನಾಯಕರ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಸೆಂಗೋಲ್ ನಮ್ಮ ಸಂಸ್ಕೃತಿ ಅಂತ ಹೇಳಿದ್ದಾರೆ. ರಾಷ್ಟ್ರಪತಿಗಳ ಭಾಷಣದಲ್ಲಿ ತುರ್ತು ಪರಿಸ್ಥಿತಿ ಬಗ್ಗೆ ಉಲ್ಲೇಖ. ಕಾಂಗ್ರೆಸ್ ಕಿಡಿ ಸೆಂಗೋಲ್ ವಿವಾದ ಒಂದ್ ಕಡೆ ಆದ್ರೆ ಇಂದು ರಾಷ್ಟ್ರಪತಿಗಳು ತಮ್ಮ ಭಾಷಣದಲ್ಲಿ ತುರ್ತು ಪರಿಸ್ಥಿತಿಯ ಬಗ್ಗೆ ಉಲ್ಲೇಖಿಸಿದ್ರು. ತುರ್ತು ಪರಿಸ್ಥಿತಿ ಹೇರಿದ್ದು ಕರಾಳ ಎಂದಿದ್ರು. देश में संविधान लागू होने के बाद भी संविधान पर अनेक बार हमले हुए हैं. आज 27 जून है. 25 जून 1975 को लागू हुआ आपातकाल संविधान पर सीधे हमले का सबसे बड़ा और काला अध्याय था. ಇದು ಕಾಂಗ್ರೆಸ್ ನಾಯಕರ ಸಿಟ್ಟಿಗೆ ಕಾರಣವಾಗಿದೆ. ಅಲ್ಲದೆ ನಿನ್ನೆ ಲೋಕಸಭೆಯಲ್ಲಿ ಸ್ಪೀಕರ್ ಓಂ ಬಿರ್ಲಾ ಸಹ ತುರ್ತು ಪರಿಸ್ಥಿತಿ ವಿಚಾರವನ್ನ ಉಲ್ಲೇಖಿಸಿದ್ರು. ಈ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿರುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಸ್ಪೀಕರ್ಗೆ ಪತ್ರ ಬರೆದಿದ್ದಾರೆ. From the speaker's mouth, this type of political statement will not give a clear-cut message for cooperation. ಈ ಮಧ್ಯೆ ರಾಷ್ಟ್ರಪತಿಗಳು ತಮ್ಮ ಭಾಷಣದಲ್ಲಿ ಈಶಾನ್ಯ ರಾಜ್ಯದ ಅಭಿವೃದ್ಧಿ ಕುರಿತು ಉಲ್ಲೇಖಿಸಿದ್ರು. ಅಷ್ಟೇ ಅಲ್ಲ, ನೀಟ್ ಪೇಪರ್ ಲೀಕ್ ಬಗ್ಗೆಯೂ ಉಲ್ಲೇಖಿಸಿದ್ದಾರೆ. ಈ ವೇಳೆ ಪ್ರತಿಪಕ್ಷಗಳ ನಾಯಕರು ಹೋ ಅಂತ ಘೋಷಣೆ ಕೂಗಿದ್ರು. ಈ ಮಧ್ಯೆ ಇಂದು ಖರ್ಗೆ ನಿವಾಸದಲ್ಲಿ ಇಂಡಿಯಾ ಮೈತ್ರಿಕೂಟದ ನಾಯಕರು ಸಭೆ ಸೇರಿದ್ರು. ಸಭೆಯಲ್ಲಿ ಸರ್ಕಾರವನ್ನ ಸಂಸತ್ತಿನಲ್ಲಿ ಕಟ್ಟಿ ಹಾಕೋದು ಹೇಗೆ ಅನ್ನೋ ಕುರಿತು ಚರ್ಚೆ ನಡೆಸಿದ್ರು. ಬ್ಯೂರೋ ರಿಪೋರ್ಟ್ ಟಿವಿ9.